ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಕಾವು ರಂಗೇರ್ತಾ ಇದೆ. ಏಪ್ರಿಲ್ 9ನೇ ತಾರೀಕು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಇದೆ. ಹಾಗಾಗಿ ಇವತ್ತಿನಿಂದ HY ಮೇಟಿ ಪುತ್ರ ಉಮೇಶ್ ಮೇಟಿ ಪರವಾಗಿ CM ಸಿದ್ದರಾಮಯ್ಯನವರು ಪ್ರಚಾರ ಮಾಡ್ತಾರೆ. ಇವತ್ತಿನಿಂದ ಉಮೇಶ್ ಮೇಟಿ ಪರವಾಗಿ CM ಸಿದ್ದರಾಮಯ್ಯನವರು ಕ್ಯಾಂಪೇನ್ ಮಾಡ್ತಾರೆ. ಇವತ್ತು ನಾಳೆ ಮೊದಲ ಹಂತದಲ್ಲಿ CM ಸಿದ್ದು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಏಪ್ರಿಲ್ 3, 4, 6ನೇ ತಾರೀಕು ಎರಡನೇ ಹಂತದಲ್ಲಿ ಬಾಗಲಕೋಟೆ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರು ಮತ್ತೆ ಕ್ಯಾಂಪೇನ್ ಮಾಡ್ತಾರೆ. ಒಟ್ಟು 5 ದಿನ ಸಿದ್ದರಾಮಯ್ಯ ಅಲ್ಲಿ ಮತಬೇಟೆಯನ್ನು ಮಾಡ್ತಾರೆ. ಯಾಕಂದರೆ ಅಹಿಂದ ಮತಗಳನ್ನೇ ಗುರಿಯಾಗಿಸಿಕೊಂಡು ಈ ಬಾರಿ ಅಹಿಂದ ನಾಯಕನಾಗಿ ಗುರುತಿಸಿಕೊಂಡಿರುವಂಥ ಸಿದ್ದರಾಮಯ್ಯನವರು HY ಮೇಟಿ ಪುತ್ರ ಉಮೇಶ್ ಮೇಟಿ ಪರವಾಗಿ ಮತಯಾಚನೆಯನ್ನು ಮಾಡಲಿಕ್ಕೆ ಸ್ವತಃ CM ಸಿದ್ದರಾಮಯ್ಯನವರು ಅಖಾಡಕ್ಕೆ ಇಳಿದಿದ್ದಾರೆ. ಅಂದರೆ ಸಾಕಷ್ಟು ಈ ಎರಡೂ ಕ್ಷೇತ್ರ ಏನಿದೆಯಲ್ಲ, ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಪ್ರತಿಷ್ಠೆಯ ಕಣವಾಗಿದೆ. ಯಾಕಂದರೆ ಕಾಂಗ್ರೆಸ್ನ ಇಬ್ಬರು ಹಿರಿಯ ಶಾಸಕರು ನಿಧನದ ನಂತರ ತೆರವಾಗಿರುವಂತಹ ಕ್ಷೇತ್ರ. ಒಂದು ಕಡೆ ಬಾಗಲಕೋಟೆಯಲ್ಲಿ HY ಮೇಟಿ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಮನೂರು ಶಿವಶಂಕರಪ್ಪನವರು ಇಬ್ಬರು ಕೂಡ ಹಿರಿಯ ಶಾಸಕರಾಗಿದ್ದರು. ಈ ಎರಡೂ ಕ್ಷೇತ್ರವನ್ನು ನಾವು ಪಡ್ಕೊಳ್ತೀವಿ ಅಂತ ಕಮಲ ಕಲಿಗಳು ಒಂದು ಕಡೆ ಸೆಣಸಾಟ ಮಾಡ್ತಾ ಇದ್ದಾರೆ. ಅದನ್ನು ಬಿಟ್ಕೊಡ್ಬಾರ್ದು ಅಂತ ಈಗ ಕಾಂಗ್ರೆಸ್ನವರು ಕೂಡ ಸಾಕಷ್ಟು ಕಸರತ್ತನ್ನು ಮಾಡ್ತಾ ಇದ್ದಾರೆ. ಇನ್ನು HY ಮೇಟಿ ನಿಧನದಿಂದ ತೆರವಾಗಿರುವಂತಹ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಸಿದ್ದರಾಮಯ್ಯನವರಿಗೂ ಸಾಕಷ್ಟು ಆಪ್ತರಾಗಿದ್ದರು. ಹಾಲು ಮತದ HY ಮೇಟಿ ಉಪಚುನಾವಣೆಯನ್ನು ಪ್ರತಿಷ್ಠೆಯಾಗಿ ಸಿದ್ದರಾಮಯ್ಯನವರು ಸ್ವೀಕರಿಸಿದ್ದಾರೆ. ಸರ್ಕಾರದ ವರ್ಚಸ್ಸು ಜೊತೆ ಸಮುದಾಯದ ಗೌರವವನ್ನು ಕೂಡ ಕಾಪಾಡಬೇಕಾಗಿದೆ. ಇನ್ನು ಆಪ್ತನ ಮಗನನ್ನು ಗೆಲ್ಲಿಸಲಿಕ್ಕೆ 5 ದಿನ ಪ್ರಚಾರವನ್ನು CM ಸಿದ್ದು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಾದ್ಯಂತ ಮತಬೇಟೆಯನ್ನು ಮಾಡ್ತಾರೆ. ಅಬ್ಬರದ ಪ್ರಚಾರವನ್ನು ಮಾಡ್ತಾರೆ. ಇನ್ನು ಆ ಕಡೆ ಸಾಕಷ್ಟು ಟಾರ್ಗೆಟ್ ಇಟ್ಟಿರೋದೇನು ಅಂದರೆ ಅಹಿಂದ ಮತಗಳನ್ನು ಸೆಳಿಬೇಕು ಅಂತ. ಆ ನಿಟ್ಟಿನಲ್ಲಿ ದಾವಣಗೆರೆ ಮತ್ತು ಬಾಗಲಕೋಟೆ ಎರಡೂ ಕ್ಷೇತ್ರದಲ್ಲೂ ಕೂಡ ಮತ ಪ್ರಚಾರವನ್ನು ಮಾಡ್ತಾರೆ. ಆದರೆ ಸಿದ್ದರಾಮಯ್ಯನವರು ಈಗ ಬಾಗಲಕೋಟೆಯಲ್ಲಿ ಮತ ಪ್ರಚಾರ ಅಬ್ಬರದ ಪ್ರಚಾರ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಬೆಂಗಳೂರಿನಿಂದ ವಿಶೇಷ ವಿಮಾನದಲ್ಲಿ CM ಸಿದ್ದರಾಮಯ್ಯನವರು ತೆರಳುತ್ತಾರೆ. ಬಳ್ಳಾರಿಯ ಜಿಂದಾಲ್ ಏರ್ ಸ್ಟ್ರಿಪ್ಗೆ CM ಸಿದ್ದು ಆಗಮಿಸ್ತಾರೆ. ನಂತರ ಹೆಲಿಕಾಪ್ಟರ್ನಲ್ಲಿ ಆಲಮಟ್ಟಿ ಡ್ಯಾಮ್ನ ಅಲ್ಲಿ ಹೆಲಿಪ್ಯಾಡ್ಗೂ ಕೂಡ ಭೇಟಿಯನ್ನು ಕೊಡ್ತಾರೆ. ಆಲಮಟ್ಟಿ ಡ್ಯಾಮ್ ಹೆಲಿಪ್ಯಾಡ್ನಿಂದ ಸುತಗುಂಡಾರ ಗ್ರಾಮಕ್ಕೆ ಪಯಣವನ್ನು ಬೆಳೆಸ್ತಾರೆ. ಮಧ್ಯಾಹ್ನ 1 ಗಂಟೆಗೆ ಸುತಗುಂಡಾರ ಗ್ರಾಮದಲ್ಲಿ ಪ್ರಚಾರದ ಸಭೆಯಲ್ಲೂ ಕೂಡ CM ಸಿದ್ದರಾಮಯ್ಯನವರು ಭಾಗಿಯಾಗ್ತಾರೆ. ಕೈ ಅಭ್ಯರ್ಥಿ ಉಮೇಶ್ ಮೇಟಿ ಪರ CM ಸಿದ್ದರಾಮಯ್ಯ ಮತಬೇಟೆಯನ್ನು ಮಾಡ್ತಾರೆ. ನಂತರ ನಾಯನೇಗಲಿ, ರಾಂಪುರ, ಬೇವೂರು ಗ್ರಾಮದಲ್ಲೂ ಕೂಡ CM ಸಿದ್ದರಾಮಯ್ಯನವರು ಉಮೇಶ್ ಮೇಟಿ ಪರವಾಗಿ ಮತ ಪ್ರಚಾರವನ್ನು ಮಾಡ್ತಾರೆ. ಯಾಕಂದರೆ ಆಲ್ರೆಡಿ ಈಗ ಒಂದು ಮಾತಿದೆ, ಯಾವುದು ಆಡಳಿತಾರೂಢ ಪಕ್ಷ ಇದೆ ಉಪಚುನಾವಣೆ ಅವ್ರ ಪರವಾಗೇ ಇರ್ತದೆ ಅಂತ. ಯಾಕಂದರೆ ವೀರಣ್ಣ ಚರಂತಿಮಠ ಅವರು ಕೂಡ ಕಳೆದ ಬಾರಿ ಏನು ದೊಡ್ಡ ಮಟ್ಟದಲ್ಲೇನು ಅವರೇನು ಸೋತಿಲ್ಲ, ಒಂದು 5,000 ಮತಗಳ ಅಂತರದಲ್ಲಿ ಅವರು ಸೋತಿದ್ರು. ಹಾಗಾಗಿ ಈ ಸಲ ವೀರಣ್ಣ ಚರಂತಿಮಠ ಪರವಾಗಿ ಒಲವಿದೆ ಆ ಕ್ಷೇತ್ರದ ಜನರು ಒಲವು ಅಂತ ಒಂದು ಕಡೆ BJP ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ ಆ ಕ್ಷೇತ್ರ ಬಿಟ್ಕೊಳ್ಬಾರ್ದು ಅಂತ ಸಿದ್ದರಾಮಯ್ಯನವರು ಆ ಕಡೆ ಕೇಳಿದ್ದಾರೆ. ಇಂದು ರಾತ್ರಿ ಆಲಮಟ್ಟಿಯಲ್ಲೇ CM ಸಿದ್ದರಾಮಯ್ಯನವರು ವಾಸ್ತವ್ಯ ಹುಡ್ತಾ ಇದ್ದಾರೆ. ಇನ್ನು ನಾಳೆ ಬೆಳಿಗ್ಗೆ 11ಕ್ಕೆ ಮುಗಳೊಳ್ಳಿಯಲ್ಲಿ ಸಿದ್ದರಾಮಯ್ಯನವರು ಪ್ರಚಾರ ಸಭೆಯಲ್ಲಿ ಕೂಡ ಭಾಗಿಯಾಗ್ತಾರೆ. ನಂತರ ನೀಲಾನಗರ, ಐಹೊಳೆ, ಅಮಿನಾಗಢದಲ್ಲೂ ಕೂಡ CM ಮತಬೇಟೆಯನ್ನು ಮಾಡ್ತಾರೆ. ಇನ್ನು ರಾತ್ರಿ ಬಾಗಲಕೋಟೆಯಲ್ಲಿ CM ಸಿದ್ದರಾಮಯ್ಯನವರು ವಾಸ್ತವ್ಯವನ್ನು ಹೂಡಿ ಇವತ್ತು ರಾತ್ರಿ ಆಲಮಟ್ಟಿಯಲ್ಲೇ ವಾಸ್ತವ್ಯವನ್ನು ಹೂಡಿ ನಂತರ ನಾಳೆ ಬೆಳಿಗ್ಗೆ ಕೂಡ ಸಾಕಷ್ಟು ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ನಾಳೆ ಬೆಳಿಗ್ಗೆ 11ಕ್ಕೆ ಮುಗಳೊಳ್ಳಿಯಲ್ಲಿ ಸಿದ್ದರಾಮಯ್ಯನವರು ಪ್ರಚಾರದಲ್ಲಿ ಭಾಗಿಯಾಗ್ತಾರೆ. ಶತಾಯ ಗತಾಯ ಈ ಬಾರಿ ಬಾಗಲಕೋಟೆ ಕ್ಷೇತ್ರವನ್ನು ಕಾಂಗ್ರೆಸ್ ತೆಕ್ಕೆಗೆ ಮರಳಿ ಪಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ CM ಸಿದ್ದರಾಮಯ್ಯನವರು ಕೂಡ ಸಾಕಷ್ಟು ಕಸರತ್ತನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಕೂಡ ಈಗ ಮಾಡ್ಕೊಂಡಿದ್ದಾರೆ. ಈಗ ಸಿದ್ದರಾಮಯ್ಯನವರು ಭೇಟಿ ಕೊಡ್ತಾರೆ ಅಂತ ಆ ನಿಟ್ಟಿನಲ್ಲಿ ಉಮೇಶ್ ಮೇಟಿ ಪರವಾಗಿದ್ದಾರಾ, ವೀರಣ್ಣ ಚರಂತಿಮಠ ಪರವಾಗಿ ಆ ಕ್ಷೇತ್ರದ ಮತದಾರರಿದ್ದಾರಾ ಅನ್ನೋದು ಚುನಾವಣೆ ಫಲಿತಾಂಶದ ನಂತರವೇ ಗೊತ್ತಾಗುತ್ತೆ.